ಕಾರಣಗಳಿರುತ್ತಲ್ಲ, ಆ ಕಾರಣಗಳ ಬಗ್ಗೆ ಸ್ವಲ್ಪ ಗಮನ ವಹಿಸ್ಬೇಕಾ? ಇಲ್ಲಿ ಸಂಪೂರ್ಣವಾಗಿ ನಾವು ಒಂದು ವಿಷಯನ ಆಲೋಚಿಸಬೇಕು. ಯಾವುದಪ್ಪ ಅಂತ ಅಂದರೆ, ಈ ಕ್ರೀಚರ್ಸು ಇಟ್ ಈಸ್ ನಾಟ್ ಬೇಬಿಗಳು ನೋಡಿಕೊಂಡು ಪಾಲನೆ ಮಾಡೋದಲ್ಲ. ಅವರ ಇಂದಿನ ದೃಷ್ಟಿ ಏನು? ಬಿಸ್ನೆಸ್ಸು ಮೇಯ್ನ್. ಅವ್ರು ಏನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ? ದುಡ್ಡು ಮಾಡೋದಕ್ಕೆ. ಯಾರು ಲಾಸ್ ಆಗಿ ಇಲ್ಲ ನಾನು ಸುಮ್ಮನೆ ಬಿಟ್ಟಿಯಾಗಿ ಬಿದ್ದಿದ್ದೀನಿ ಕೆಲಸ ಮಾಡಬೇಕು ಅಂತ ಯಾರೂ ಬಂದಿಲ್ಲ. ಸೊ ಎಲ್ಲ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಬಂದಿದ್ದಾರೆ. ಅವ್ರಿಗೆ ಒಂದು ಪ್ರೋಸೆಸ್ ಬೇಕು, ಒಂದು ರೆಗ್ಯುಲೇಷನ್ಸ್ ಬೇಕು. ನಮ್ಗೆ ಹೇಳ್ದಂಗೆ ಒಂದು ಅಮೆಂಡ್ಮೆಂಟ್ ಆಗಬೇಕು ಗೌರ್ಮೆಂಟಲ್ಲಿ. ಇಷ್ಟೇ ಮಾನದಂಡಗಳಿರಬೇಕು, ಇದನ್ನ ಇಟ್ಕೊಂಡು ನೀವು ಮಾಡಿ ಅಂತ. ಇಲ್ಲಿ ಯಾವುದೇ ರೀತಿ ಮಾನದಂಡ ಇಲ್ಲ. ಯಾರಾದರೂ ಫ್ರೀ ಆಗಿದ್ದರೆ ಒಂದು ದಿನದಲ್ಲಿ ಯೋಚನೆ ಮಾಡಿದ್ರೆ ನಾಳೆ ಬೆಳಗ್ಗೆ ಕ್ರೀಚರ್ ಸ್ಟಾರ್ಟ್ ಮಾಡ್ಬೋದು. ಈ ಕಾರಣಗಳನ್ನ ನಾವು ಯೋಚನೆ ಮಾಡ್ತಾ ಹೋದರೆ ಸುಮಾರಿದೆ ಮೇಡಮ್. ಅಂದರೆ ಅವರ ಅವೈಲೇಬಿಲಿಟಿಗೆ, ಆಮೇಲೆ ನೀವು ಹೇಳ್ದಂಗೆ ತುಂಬ ಕಡೆ ಸ್ಟಾರ್ಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದಾ ಅಂತ. ಇಲ್ಲ, ನನ್ನ ಪ್ರಕಾರ ಇನ್ನೂ ಹೆಚ್ಚೇ ಆಗುತ್ತೆ. ಯಾಕೆಂದರೆ ವಿಚಿತ್ರವಾದ ಜನಗಳು ಬರ್ತಾರೆ, ಇನ್ನೂ ಅವ್ರಿಗೆ ಕೇಳೋರಿರಲ್ಲ, ಆಕ್ಸೆಬಿಲಿಟಿ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ 5 ಜನ ಮ್ಯಾಕ್ಸಿಮಮ್ 5ರಿಂದ 10 ಜನ ಇರ್ತಾರೆ. ಸೊ ಅವ್ರಿಗೆ ಹೆಚ್ಚಾಗಿ ಫೋಕಸ್ ಮಾಡಿ ಕಲಿಬೇಕು ಅನ್ನೋ ಒಂದು ಆಸಕ್ತಿನೂ ಇರಲ್ಲ. ಸೊ ಈ ಬಂದ್ರೆ 5 ಜನ ಹೆಂಗೋ ಮ್ಯಾನೇಜ್ ಮಾಡಿ ಸಾಯಂಕಾಲದವರೆಗೂ ಮನಗಿಸೋ ಎಬ್ಬಿಸೋ ಕಳಿಸ್ಬಿಡ್ಬೋದು. ನಾನು ಎಲ್ಲ ಕ್ರೀಚರ್ಸ್ನೂ ಬೈತಾ ಇಲ್ಲ. ಯಾಕೆಂದರೆ ಎಷ್ಟೋ ಕ್ರೀಚರ್ಸ್ ನಾನು ಕೇಳ್ದಂಗೆ, ನನ್ನ ಸ್ನೇಹಿತರು ಹೇಳ್ದಂಗೆ ತುಂಬ ಒಳ್ಳೆಯವರಿದ್ದಾರೆ. ತುಂಬ ಶಿಸ್ತುಗಳನ್ನ ಹೇಳ್ಕೊಡ್ತಾರೆ. ಮಗು ಹೆಂಗೆ ಬೆಳಿಬೇಕು, ಅದು ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಏನಂತ ಕೇಳಬೇಕು, ಲೈನಲ್ಲಿ ಬರೋದು, ಆಮೇಲೆ ಸಾಕ್ಸು, ಶೂಸು, ಇದ್ರ ಬಗ್ಗೆ ಎಲ್ಲ ತುಂಬ ಒಂದು 3 ವರ್ಷದ ಮಗು ಕಲ್ತ್ಕೊಳ್ಳುತ್ತೆ. ಅಂದರೆ ಐ ವಾಸ್ ವೆರಿ ಹ್ಯಾಪಿ ಕ್ರೀಚರ್ಸ್ ಬಗ್ಗೆ. ಡಾಕ್ಟರ್ ಒಂದು ಪಾಯಿಂಟ್ ಅಮ್ಮ, ಹೇಳಿ. ವಿಜಯನಗರದಲ್ಲಿ ಮೊನ್ನೆ ಲಾಸ್ಟ್